ಎಲ್ಲರಿಗೂ ಕಥಾಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 71ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವಳನ್ನು ಹುಡುಕಿಕೊಂಡು ಮೇಲ್ಮಹಡಿಗೆ ಬಂದವನು ಅಲ್ಲೇ ನಿಂತು ಅತ್ತಿತ್ತ ಕಣ್ಣು ಹಾಯಿಸಿದನು. ಎಲ್ಲಿ ಹೋದ್ಲಿ ಇವಳು? ಈಗ ತಾನೇ ಇಲ್ಲೇ ಇದ್ಲು. ಇಷ್ಟಕ್ಕೂ ಇವಳಿಗೂ ಈ ಮನೆಗೂ ಏನು ಸಂಬಂಧ ಎಂದು ತನ್ನಲ್ಲೇ ಕೇಳಿಕೊಂಡವನು, ನಾನು ನೋಡಿದ ಹುಡುಗಿ ನಿಜವಾಗ್ಲೂ ಅವಳೇನಾ ಅಥವಾ ನಾನೇ ಎಲ್ಲಾದರೂ ಕನ್ಫ್ಯೂಸ್ ಮಾಡಿಕೊಂಡ್ನಾ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡವನಿಗೆ ಗೊಂದಲವಾಗಿತ್ತು. ನಿಮ್ಮ ಉದ್ದೇಶ ಏನು? ಗಂಡ ಹೆಂಡತಿ ನಡುವೆ ತಂದು ಹಾಕೋದಾ ಅಥವಾ ನನ್ನ ಗಂಡನ ವಿರುದ್ಧ ನನ್ನನ್ನು ಎತ್ತಿ ಕಟ್ಟೋದಾ? ನನ್ನನ್ನು ನನ್ನ ಗಂಡನ ವಿರುದ್ಧ ಎತ್ತಿ ಕಟ್ಟಿದರೆ ನಿಮ್ಮ ದಾರಿ ಸುಲಭ ಆಗುತ್ತೆ ಅನ್ನೋ ಯೋಚನೆ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಈಗಲೇ ತೆಗೆದು ಹಾಕಿಬಿಡಿ. ಯಾಕಂದರೆ ನನ್ನ ಗಂಡನ ಮೇಲೆ ನನಗೆ ಕೋಪ ಇದೆ ವಿನಃ ದ್ವೇಷ ಅಲ್ಲ. ಯಾವುದೋ ಮೂರನೇ ವ್ಯಕ್ತಿ ಮುಂದೆ ನನ್ನ ಗಂಡನನ್ನು ನಾನು ಬಿಟ್ಕೊಡೋದಿಲ್ಲ ಎಂದು ನಿಂತಿದ್ದವನ ಹಿಂದೆ ಹೇಳಿದವಳು ಅವನ ಮುಂದೆ ಬಂದು ಗಂಭೀರವಾಗಿ ಕೈಕಟ್ಟಿ ನಿಂತಳು ಸಮೃದ್ಧಿ. ತಾನು ಅವಳತ್ತ ತಿರುಗಿ ನೋಡಿದನು. ಅವಳ ಕಣ್ಣ ಚೂಪು ನೋಟ ಎಂತಹವರನ್ನು ತಲ್ಲಣಿಸಿ ಬಿಡುವಂತಿತ್ತು. ಆದರೆ ಅವಳ ಆ ಕಣ್ಣೋಟ ಕಂಡವನ ಮುಖದ ಮೇಲೆ ಯಾವ ಬದಲಾವಣೆಯೂ ಆಗಲಿಲ್ಲ. ಬದಲಾಗಿ ಅವಳ ಮಾತು ಕೇಳಿ ಜೋರಾಗಿ ನಕ್ಕನು ಮಣಿಕಾಂತ್. ಆ ನಗುವಿಗೆ ನೂರಾರು ಅರ್ಥವಿತ್ತು. ಆ ನಗುವನ್ನು ಕಂಡು ಪೆಚ್ಚಾಗಿ ಬಿಟ್ಟಳು ಸಮೃದ್ಧಿ. ಯಾಕೆ ನಗ್ತಾ ಇದ್ದೀರಾ? ಈ ನಗುವಿನ ಅರ್ಥ ಏನು ಅಂತ ತಿಳ್ಕೊಬಹುದಾ ಎಂದು ಕೇಳಿದವಳು. ತುಂಬ ಸ್ಮಾರ್ಟಾಗಿ ಬಿಹೇವ್ ಮಾಡಬೇಡಿ ಮಣಿಕಾಂತ್. ನಾನೊಬ್ಳು ಟೀಚರ್. ಇಂಥ ಗಿಮಿಕ್ಸ್ಗಳನ್ನೆಲ್ಲ ತುಂಬ ಬೇಗ ಕಂಡು ಹುಡುಕಿ ಬಿಡ್ತೀನಿ. ಯಾವುದೇ ಬಲವಾದ ಉದ್ದೇಶ ಇಲ್ಲದೆ ನೀವು ಈ ರೀತಿ ಮಾತಾಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ನಿಮ್ಮ ಈ ನಡವಳಿಕೆ ಹಿಂದಿನ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಆ ಉದ್ದೇಶ ಒಳ್ಳೆಯ ಉದ್ದೇಶ ಆಗಿದ್ದರೆ ತುಂಬ ಒಳ್ಳೆಯದು ಎಂದಳು ತುಂಬು ಗಾಂಭೀರ್ಯದಿಂದ. ಮೊದಲಿಗೆ ನಾನು ನಿಮ್ಮ ಮೊದಲ ಪ್ರಶ್ನೆಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಮಿಸ್ ಸಮೃದ್ಧಿ ಭಾರದ್ವಾಜ್. ಫಸ್ಟ್ ಆಫ್ ಆಲ್, ಗಂಡ ಹೆಂಡತಿ ನಡುವೆ ತಂದು ಹಾಕಿ ನನ್ನ ಬೇಳೆ ಬೇಯಿಸಿಕೊಳ್ಳೋ ಬುದ್ಧಿ ನನಗಿಲ್ಲ. ನನಗೆ ಕೋಪ ಇಡೋದು ನಿಮ್ಮ ಗಂಡ ವಿಕ್ರಮ್ ಮೇಲೆ. ದ್ವೇಷ, ಜಗಳ, ಕೋಪ, ತಾಪ ಏನೇ ಇದ್ದರೂ ಅದು ನನ್ನ ವಿಕ್ರಮ್ ಮಧ್ಯ ಮಾತ್ರ. ಅದನ್ನು ಬಿಟ್ಟು ಮನೆಯವರ ನಡುವೆ ನಾನು ಯಾವ ವಿಷಯದಲ್ಲೂ ತಲೆ ಹಾಕಲ್ಲ. ನೀವು ತುಂಬ ಒಳ್ಳೆ ಹುಡುಗಿ, ಆದರೆ ನಿಮ್ಮ ಒಳ್ಳೆತನನ ವಿಕ್ರಮ್ ಮಿಸ್ಯೂಸ್ ಮಾಡಿಕೊಂಡ. ನೀವು ಬ್ಲೈಂಡಾಗಿ ಅವನನ್ನು ನಂಬಿದ್ರಿ, ಆದರೆ ಅವನು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಬೆನ್ನ ಹಿಂದೆ ತುಂಬ ದೊಡ್ಡ ಸಂಚು ಮಾಡ್ತಿದ್ದ. ಅವನು ಎಂಥವನು ಅನ್ನೋದನ್ನು ನಿರೂಪಿಸೋಕ್ಕೋಸ್ಕರ ಸತ್ಯ ಏನು ಅನ್ನೋದನ್ನು ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಆದರೆ ಅದು ನಿಮ್ಮ ಕಣ್ಣಿಗೆ ಬೇರೆ ರೀತಿಯಿಂದ ಕಾಣಿಸಿದರೆ ನಾನೇನು ಮಾಡೋಕ್ಕೆ ಆಗಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಮೈ ಫಾಲ್ಟ್ ಎಂದನು ತಣ್ಣಗೆ. ಅವನ ಮಾತಿಗೆ ಜೋರಾಗಿ ನಕ್ಕವಳು. ಓಹ್, ಅಂದರೆ ನನ್ನ ಗಂಡನ ನಿಜರೂಪ ದರ್ಶನ ಮಾಡಿಸಿ ಸತ್ಯದ ಅನಾವರಣ ಮಾಡಿ ನನ್ನ ಜೀವನನ ಕಾಪಾಡೋದು ನಿಮ್ಮ ಉದ್ದೇಶ ಆಗಿತ್ತಲ್ವಾ? ನಿಮ್ಮ ಪ್ರಕಾರ ವಿಕ್ರಮ್ ಕೆಟ್ಟವಳು. ಹಾಗಾದರೆ ಏನು ಅರಿಯದ ಮಕ್ಕಳು ತಿನ್ನೋ ಸಿಹಿ ತಿಂಡಿನಲ್ಲಿ ಕಲ್ಬೆರಕೆ ಮಿಕ್ಸ್ ಮಾಡಿ ಮುಗ್ಧ ಮಕ್ಕಳ ಜೀವದ ಜೊತೆ ಆಟ ಆಡಿದ್ರಲ್ಲ ನೀವು ಕೂಡ ನನ್ನ ದೃಷ್ಟಿನಲ್ಲಿ ವಿಕ್ರಮ್ ಪಟ್ಟಿಗೇನೆ ಸೇರ್ತೀರ. ನಿಮಗೆ ವಿಕ್ರಮ್ ಮೇಲೆ ಇದ್ದ ದ್ವೇಷಕ್ಕೋಸ್ಕರ ಮಕ್ಕಳ ಜೀವನದಲ್ಲಿ ಆಟ ಆಡಿದ್ರಲ್ಲ, ಅದು ನಿಮ್ಮ ದೃಷ್ಟಿನಲ್ಲಿ ತಪ್ಪಲ್ವಾ ಮಿಸ್ಟರ್ ಮಣಿಕಾಂತ್ ಎಂದು ನೇರವಾಗಿ ಕೇಳಿದರೆ ಅವನ ಮುಖ ವಿವರ್ಣವಾಗಿತ್ತು. ಯಾಕೆ ಶಾಕ್ ಆಯಿತಾ? ನಿಮ್ಮನ್ನು ನೀವೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೀರಾ ಅನಿಸುತ್ತೆ. ಆದರೆ ನಿಮಗಿಂತನೂ ಬುದ್ಧಿವಂತರು ಇದ್ದಾರೆ ಮಣಿಕಾಂತ್ ಅವರೇ. ನನಗೆ ನೀವು ಏನು ಅನ್ನೋದು ಗೊತ್ತು, ನನ್ನ ಗಂಡ ವಿಕ್ರಮ್ ಏನು ಅನ್ನೋದು ಗೊತ್ತು. ತಪ್ಪು ಮಾಡಿರೋ ಗಂಡನನ್ನೇ ದೂರ ಇಟ್ಟಿರೋಳು ನಾನು. ಇನ್ನು ಯಾವುದೇ ಸಂಬಂಧನೇ ಇಲ್ಲದೆ ಇರೋ ನಿಮ್ಮನ್ನು ಸುಮ್ಮನೆ ಬಿಡ್ತೀನಂತ ನಿಮಗೆ ಅನಿಸುತ್ತಾ? ಮುಂದೊಂದು ದಿನ ನಿಮ್ಮ ನಿಜವಾದ ಮುಖ ನನ್ನ ಮುಂದೆ ಕಳಚಿ ಬಿದ್ದರೆ ಅವತ್ತು ನೀವು ಕೂಡ ಪರ್ಮನೆಂಟ್ ಆಗಿ ವಿಕ್ರಮ್ ಲಿಸ್ಟ್ಗೆ ಸೇರ್ತೀರ ಮಣಿಕಾಂತ್. ಯಾಕಂದರೆ ಒಂದು ವ್ಯಕ್ತಿ ಮೋಸ ಹೋಗೋದು ಒಂದೇ ಸಲ. ಸೊ ಬಿ ಕೇರ್ಫುಲ್ ಎಂದು ಉಸಿರಿದವಳು ಅಲ್ಲಿಂದ ಸರಿದು ಹೋದರೆ ಮಣಿಕಾಂತ್ನ ಮುಖದ ಮೇಲೆ ಸಣ್ಣ ನಗು ಅರಳಿತ್ತು. ಎಷ್ಟು ಹೊತ್ತು ಅಂತ ಹೀಗೆ ರೂಮಲ್ಲಿ ಕೂತಿರೋದಕ್ಕೆ ಆಗುತ್ತೆ? ಮನೆಯವರು ಕರೆದಾಗ ನಾನು ಹೊರಗಡೆ ಹೋಗಲೇಬೇಕಲ್ಲ. ಆಗ ಅವನೇನಾದರೂ ನನ್ನನ್ನು ನೋಡಿಬಿಟ್ರೆ? ಯಪ್ಪಾ, ಮೊದಲೇ ಅವನು ಶಾರ್ಟ್ ಟೆಂಪರ್. ಇನ್ನು ನಾನೇನಾದರೂ ಅವನ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ ಕತೆ. ಹೋಗಿ ನಾನು ಅವನ ಕೈನಲ್ಲೇ ತಗಲಾಕ್ಕೊಳ್ಬೇಕಿತ್ತ? ಸಮೃದ್ಧಕ್ಕ ಹೇಳಿದ್ದು ನೋಡಿದರೆ ಅವನಿಗೂ ಈ ಮನೆಗೂ ಏನೋ ಲಿಂಕ್ ಇರೋದಂತೂ 200% ನಿಜಾನೇ. ಏನು ಮಾಡಲಿ ಈಗ ಎಂದು ಕೋಣೆಯೊಳಗಡೆ ಕೂತು ಹಲಬಿಗೊಂಡಳು ಸಾನ್ವಿ. ಇಷ್ಟಕ್ಕೂ ನಾನ್ಯಾಕೆ ಅವನಿಗೆ ಹೆದರಲಿ? ಅವನೇನು ಮಾಸ್ ವಿಲನ್ನ? ನೋಡಿದ ತಕ್ಷಣ ಹೆದರ್ಕೊಂಡು ಮೂಲೆಯಲ್ಲಿ ಸೇರೋಕೆ? ಇಂಥ ಕೇಸ್ಗಳನ್ನೆಲ್ಲ ನನ್ನ ಸರ್ವಿಸ್ನಲ್ಲಿ ನಾನೆಷ್ಟು ನೋಡಿಲ್ಲ ಎಂದು ತನಗೆ ತಾನೇ ಶಬಾಷ್ಗಿರಿ ಕೊಟ್ಟುಕೊಂಡವಳು
ಮತ್ತೆ ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀಯ ಸಾನು, ಬಿಡು ಗಾಡಿನ ಎಂದು ಹೇಳಿಕೊಂಡವಳೆ ಬಾಗಿಲು ಸರಿಸಿ ಕುತ್ತಿಗೆಯನ್ನು ಅತ್ತಿತ್ತ ಹೊರಳಿಸಿ ಯಾರಾದರೂ ಇದ್ದಾರೆ ಎಂದು ಖಚಿತಪಡಿಸಿಕೊಂಡವಳು ಹಾಲ್ನತ್ತ ಹೆಜ್ಜೆ ಹಾಕಿದಳು. ಅವನ ಕಣ್ಣಿಗೆ ನಾನು ಬೀಳದೇ ಇದ್ದರೆ ಅಷ್ಟೇ ಸಾಕಪ್ಪ, ಒಳ್ಳೆ ಮೆಂಟ್ಲು ಥರ ಆಡ್ತಾನೆ, ನಗೋಕ್ಕೂ ಬರೋದಿಲ್ಲ ಆ ಗೂಬೆಗೆ ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ತಲೆ ಎತ್ತದೆಯೇ ಸರಸರನೆ ಹೆಜ್ಜೆ ಹಾಕುತ್ತಿದ್ದವಳನ್ನು ಕೊನೆಗೂ ನೋಡಿಯೇ ಬಿಟ್ಟನು ಮಣಿಕಾಂತ್. ಅವಳನ್ನು ಕಾಣುತ್ತಲೇ ಅವನ ಮುಖದ ಮೇಲೆ ನಗವಳಿತ್ತು. ಹೇ ಆಕ್ಸಿಡೆಂಟ್ ಎಂದು ಅವನು ಗಡುಸು ಧ್ವನಿಯಿಂದ ಜೋರಾಗಿ ಕರೆದರೆ ಬಿರುಸಿನಿಂದ ಹೋಗುತ್ತಿದ್ದವಳ ಕಣ್ಣುಗಳು ಊರಗಲವಾಗಿದ್ದವು. ಅಯ್ಯಯ್ಯೋ, ಈ ಮೆಂಟ್ಲು ಇಲ್ಲೇ ಇದ್ದಾನಾ, ಕೊನೆಗೂ ಅವನ ಕೈಲಿ ಸಿಕ್ಕಾಕೊಂಡೆಲ್ಲೇ ಸಾನು, ಬೆಳಿಗ್ಗೆ ಎದ್ದು ಅದು ಯಾರ ಮುಖ ನೋಡಿದ್ನೋ ಎಂದು ತನ್ನಲ್ಲೇ ಹೇಳಿಕೊಂಡವಳು ತಿರುಗಿ ಅವನತ್ತ ನೋಡಿದರೆ ಮಣಿಕಾಂತ್ನ ಮುಖ ಅರಳಿತ್ತು. ನೇರವಾಗಿ ಅವಳತ್ತ ಬಂದವನು ತುಂಬು ಗಾಂಭೀರ್ಯದಿಂದ, ಹೇ ಆಕ್ಸಿಡೆಂಟ್, ನೀನಿಲ್ಲೇನು ಮಾಡ್ತಾ ಇದ್ದೀಯಾ, ಇನ್ನಿಲ್ಲಿ ಯಾರಿಗೆ ಆಕ್ಸಿಡೆಂಟ್ ಮಾಡಿಸಿ ಹೊಗೆ ಹಾಕಿಸ್ಬೇಕಂತಿದ್ದೀಯಾ ಎಂದು ಕೇಳಿದನು. ಅವನ ಮಾತು ಕೇಳಿ ಅಸಹನೆಯಿಂದ ಹಲ್ಲು ಕಡಿದವಳು, ಅದನ್ನು ನೀವಲ್ಲ ನಾನು ಕೇಳಬೇಕು, ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದಳು. ಇದು ನನ್ನ ಮನೆ ಎಂದನು ಚುಟುಕಾಗಿ, ಆದರೆ ಅಷ್ಟೇ ಬಿರುಸಾಗಿ. ಅವನ ಮಾತು ಕೇಳಿ ನಕ್ಕವಳು ಅವನ ಕಿವಿಯತ್ತ ಬಾಗಿ, ನಿಮ್ಮನೆನಾ, ಓಹೋ ರೆಂಟ್ಗೆ ತಗೊಂಡಿದ್ದೀರಾ ಕೇಳಿದಳು ಸೊಂಟದ ಮೇಲೆ ಕೈಯಿಟ್ಟು. ಅವಳ ಮಾತಿಗೆ ಅಸಹನೆಯಿಂದ ಹಣೆ ತೀಡಿಕೊಂಡನು ಮಣಿಕಾಂತ್. ಅವನು ಏನು ಮಾತನಾಡದಿರುವುದನ್ನು ಕಂಡವಳು, ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ, ಬರ್ತೀನಿ ಎಂದು ನುಡಿದು ಮುಖ ತಿರುಗಿಸಿ ಅಲ್ಲಿಂದ ಹೊರಟರೆ ಕೊನೆಗೂ ಮೌನ ಮುರಿದವನು, ಹೇಯ್ ನಿಂತ್ಕೋ, ನಿನ್ನ ಹೆಸರು ಹೇಳಲೇ ಇಲ್ಲ ನೀನು ಎಂದನು. ತಕ್ಷಣ ತನ್ನ ಹೆಜ್ಜೆಗಳಿಗೆ ಕಡಿವಾಣ ಹಾಕಿದವಳು ಅವನತ್ತ ತಿರುಗಿ, ಹಾಂ ಹೆಸರಾ, ಈಗ ತಾನೇ ನೀವೇ ಕರೆದ್ರಲ್ಲ ಆಕ್ಸಿಡೆಂಟ್ ಅಂತ, ಅದೇ ನನ್ನ ಹೆಸರು ಎಂದವಳೆ ನಕ್ಕು ಅಲ್ಲಿಂದ ಓಡುವ ಜೊತೆಗೆ ಅವನ ಹೃದಯವನ್ನು ಕೂಡ ಬೈದಿದ್ದಳು. ಕಾರಣವೇ ಇಲ್ಲದೆ ಅವನ ಮುಖದ ಮೇಲೆ ನಗುವರಳಿತು. ಸರಿ ಅಮ್ಮ, ನಾನಿನ್ನು ಹೊರಡ್ತೀನಿ ಎಂದು ಎದ್ದು ನಿಂತನು ಮಣಿಕಾಂತ್. ಇದೇನಪ್ಪ ಹೀಗೆ ಅರ್ಜೆಂಟ್ನಲ್ಲಿ ಹೊರಡ್ತಾ ಇದೆಯಾ, ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗು ಎಂದರು ಅನ್ನಪೂರ್ಣ. ಹೌದು ಮಣಿ, ನೀನು ಈ ಮನೆಗೆ ಬಂದು ನಮ್ಗಳ ಜೊತೆ ಕೂತು ಮಾತಾಡದೆ ಅದೆಷ್ಟು ವರ್ಷಗಳೇ ಆಯಿತು, ನಿನ್ನ ಹತ್ರ ಮಾತಾಡೋದು ತುಂಬ ಇದೆ ಕಣೋ ಎಂದರು ಅವನ ಭುಜ ಹಿಡಿದು ಪುಷ್ಪ. ಇಲ್ಲ ಅಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಿಮಗೆ ನನ್ನನ್ನು ನೋಡಬೇಕು ಅನ್ನಿಸಿದಾಗೆಲ್ಲ ನನಗೊಂದು ಕಾಲ್ ಮಾಡಿ ಸಾಕು, ಓಡೋಡಿ ಬಂದುಬಿಡ್ತೀನಿ, ಈಗ ಮಾತ್ರ ನನ್ನನ್ನು ಫೋರ್ಸ್ ಮಾಡಬೇಡಿ ಎಂದನು. ಸರಿನಮ್ಮ, ನಿನ್ನಿಷ್ಟ ಎಂದಳು ಅನ್ನಪೂರ್ಣ. ಸರಿ, ನಾನಿನ್ನು ಬರ್ತೀನಿ, ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು, ಬಿಕ್ಕಿ ಬರ್ತೀನಿ ಕಣು, ಸಮೃದ್ಧಿ ಅವರೇ ಬರ್ತೀನಿ ಎಂದು ಹೇಳಿ ಹೊರಟು ನಿಂತವನನ್ನು ಮಣಿಕಾಂತ್ ಅವರೇ ಒಂದು ನಿಮಿಷ ಇಡಿ ಎಂದು ತಡೆದ ಸಮೃದ್ಧಿ, ವಿಕ್ರಮ್ ಬನ್ನಿ ಇಲ್ಲಿ ಎಂದು ಕರೆದಳು. ಅವಳ ಧ್ವನಿ ಕಿವಿಗೆ ಬಿದ್ದರೂ ಬೀಳದಂತೆ ರೂಮಿನಲ್ಲಿ ಕೂತು ಬಿಟ್ಟನು ವಿಕ್ರಮ್. ಅಷ್ಟು ಹೊತ್ತಾದರೂ ಅವನು ಬಾರದಿದ್ದಾಗ ಎಲ್ಲರ ಮುಖವು ಬಿಳಿಚಿಕೊಂಡಿತು. ವಾಚ್ ನೋಡಿಕೊಂಡ ಮಣಿಕಾಂತ್, ಪರವಾಗಿಲ್ಲ ಸಮೃದ್ಧಿ, ಅವನು ಬರೋದಿಲ್ಲ, ಇಟ್ಸ್ ಓಕೆ, ಸುಮ್ಮನೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತೀರಾ, ನಾನು ಬರ್ತೀನಿ ಎಂದು ಹೇಳಿ ಹೊರಡಲು ಮುಂದಾದನು. ಇಲ್ಲ ಇಲ್ಲ, ಅವ್ರು ಬರ್ತಾರೆ, ಒಂದು ನಿಮಿಷ ಇರಿ ಎಂದವಳೆ ಗಂಡನನ್ನು ಅರಸುತ್ತಾ ಕೋಣೆಯೊಳಗೆ ಬಂದರೆ ತನ್ನೆರಡು ಕೈಗಳನ್ನೇ ತಲೆದಿಂಬಾಗಿ ಇರಿಸಿಕೊಂಡು ಸೂಡು ದಿಟ್ಟಿಸುತ್ತಾ ಮಲಗಿದ್ದನು ವಿಕ್ರಮ್. ಏನು ಮಾಡ್ತಾ ಇದ್ದೀರಾ ನೀವು, ಅಷ್ಟು ಹೊತ್ತಿನಿಂದ ನಾನು ಕರಿತಾನೆ ಇದ್ದೀನಿ, ನೀವು ನೋಡಿದರೆ ಮಲಗಿದ್ದೀರಲ್ಲ, ಬೇಗ ಬನ್ನಿ, ಮಣಿಕಾಂತ್ ಹೊರಟು ನಿಂತಿದ್ದಾರೆ ಎಂದು ಬಿಡಿಸಿನಿಂದ ಹೇಳಿದವಳ ಮಾತು ಕೇಳಿ ಅವನ ಕೋಪ ತಾರಕಕ್ಕೆ ಏರಿತು. ತಕ್ಷಣ ಎದ್ದು ನಿಂತವನು ನಾನೆಲ್ಗೂ ಬರಲ್ಲ ಎಂದು ಬಿಟ್ಟನು. ಓ ಹೌದಾ ಎಂದು ಅವನ ಮುಂದೆ ಕೈ ಕಟ್ಟಿ ನಿಂತವಳು, ಈಗಾಗಲೇ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮ ದುರಹಂಕಾರದಿಂದ ಸಾಕಷ್ಟು ಕಳ್ಕೊಂಡಿದ್ದೀರಾ. ಕೋಪ ದ್ವೇಷದಿಂದ ಕೊನೆಗೆ ಸಿಗೋದು ಸಾವು ನೋವೆ ಅನ್ನೋದು ನಿಮಗೂ ಗೊತ್ತಾಗಿದೆ, ಯಾಕಂದರೆ ಈಗಾಗಲೇ ಅದರ ಅನುಭವ ನಿಮಗಾಗಿದೆ. ಇಷ್ಟೆಲ್ಲ ಆದಮೇಲೂ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ನಿಮ್ಮಷ್ಟು ಮೂರ್ಖರು ಬೇರಾರು ಇರೋದಕ್ಕೆ ಸಾಧ್ಯ ಇಲ್ಲ. ಕಳ್ಕೊಂಡಿರೋದನ್ನು ಮರಳಿ ಪಡೆಯೋಕ್ಕೆ ಆಗಲ್ಲ, ಆದರೆ ಇರೋದನ್ನು ಕಳ್ಕೊಳ್ಳೋದ ಹಾಗೆ ಜಾಗ್ರತೆ ವಹಿಸಬಹುದು, ಅದು ನಿಮ್ಮ ಕೈನಲ್ಲೇ ಇದೆ, ಬೇಗ ಬನ್ನಿ ಎಂದವಳೆ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಹೋದರೆ ಈಗಾಗಲೇ ಅವಳ ಕಣ್ಣಲ್ಲಿ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತಿರುವವನಿಗೆ ಮತ್ತೆ ಅವಳ ಕಣ್ಣಲ್ಲಿ ಕೆಟ್ಟವನಾಗುವುದು ಬೇಕಾಗಿರಲಿಲ್ಲ. ಕೋಪ ದ್ವೇಷ ಎಲ್ಲವನ್ನು ಮೂಟೆ ಕಟ್ಟಿ ಬದಿಗೆ ಇಟ್ಟವನು ಸಿಡುಕುತ್ತಲೇ ಹಾಲ್ ಕಡೆ ಬಂದನು. ಅವನನ್ನು ಕಂಡು ಮನೆಯವರೆಲ್ಲರ ಮುಖವು ಕಮಲದಂತೆ ಅರಳಿತ್ತು. ಮುಖ ಗಂಟು ಹಾಕುತ್ತಲೇ ಬಂದವನು ಅನ್ನಪೂರ್ಣರವರ ಬಳಿ ಬಂದು ನಿಂತನು. ಸರಿ, ನಾನೀನು ಬರ್ತೀನಿ ಎಂದ ಮಣಿಕಾಂತ್ ಸಮಷ್ಟಿಯ ಹಿಂದೆ ಮುದುಡಿ ನಿಂತಿದ್ದ ಸಾನ್ವಿಯನ್ನು ಕಂಡು ನಸುನಕ್ಕು ಅಲ್ಲಿಂದ ಹೊರಬಂದರೆ ಅವನ ಜೊತೆಯೇ ಪುಷ್ಪರವರು ಕೂಡ ಬಂದರು.
ಆವಾಗ ಮನೆ ಕಡೆ ಬರ್ತಾ ಇರು ಮಣಿ. ವಿಕ್ರಾಂತ್ ನೀನು 3 ಜನ ಒಂದೇ ಮನೆಯಲ್ಲಿ ನನ್ನ ಕಣ್ಮುಂದೆ ಇರೋ ಹಾಗೆ ಆಗಬೇಕು. ಅದೇ ನನ್ನ ಕೊನೆ ಆಸೆ. ಅದನ್ನು ನನ್ನ ದೊಡ್ಡ ಸೊಸೆ ಸಮೃದ್ಧಿ ಆದಷ್ಟು ಬೇಗ ಈಡೇರಿಸ್ತಾಳೆ ಅನ್ನೋ ಸಂಪೂರ್ಣವಾದ ನಂಬಿಕೆ ನನಗಿದೆ ಎಂದರು ಅವನ ತಲೆ ನೇವರಿಸುತ್ತಾ ಪುಷ್ಪ. ಖಂಡಿತ ಅಮ್ಮ. ಸಮೃದ್ಧಿ ಬರೀ ಈ ಮನೆ ಸೊಸೆ ಮಾತ್ರ ಅಲ್ಲ, ಈ ಮನೆ ಬೆಳಗೋ ನಂದಾದೀಪ. ವಿಕ್ರಮ್ನ ಸರಿದಾರಿಗೆ ತರೋಕೆ ಅವಳಿಂದ ಮಾತ್ರ ಸಾಧ್ಯ. ನಿನ್ನ ಆಸೆನ ಅವಳು ಆದಷ್ಟು ಬೇಗ ಈಡೇರಿಸ್ತಾಳೆ ಎಂದವನ ಕಣ್ಣಿಗೆ ಕಿಟಕಿಯ ಪರದೆಯಲ್ಲಿ ಕಿಣುಕಿದ್ದ ಸಾನ್ವಿ ಕಣ್ಣಿಗೆ ಬಿದ್ದಳು. ಅಮ್ಮ, ಅದು ನಿಮ್ಮ ಮನೇಲಿ ಒಬ್ಳು ಹುಡುಗಿ ಇದ್ದಾಳಲ್ಲ, ಈಗ ತಾನೇ ಸಮ್ಮು ಜೊತೆ ಇದ್ಲು, ಯಾರವಳು ಎಂದು ಹಿಂಜರಿಯುತ್ತಲೇ ಕೇಳಿದನು. ಓ, ಆ ಹುಡುಗಿನಾ ಎಂದು ಉದ್ಗಾರ ತೆಗೆದವಳು. ಅವಳು ನಮ್ಮ ಸಮ್ಮು ಫ್ರೆಂಡ್ ಸಾನ್ವಿ ಅಂತ. ಅಪ್ಪಮ್ಮ ಯಾರೂ ಇಲ್ಲ ಆ ಹುಡುಗಿಗೆ. ಇಷ್ಟು ದಿನ ಆಶ್ರಮದಲ್ಲೇ ಇದ್ಲು, ಆದರೆ ಈಗ ಆಶ್ರಮನ ಅಲ್ಲಿಂದ ತೆಗೆದಿದ್ದಾರೆ. ಅವಳಿಗೆ ತನ್ನವಳಂತ ಯಾರೂ ಇಲ್ಲ, ಹಾಗಾಗಿ ನಮ್ಮನೇಲಿ ಇದ್ದಾಳೆ. ತುಂಬ ಒಳ್ಳೆ ಹುಡುಗಿ ಎಂದವಳ ಪೂರ್ವಪಾಠ ತಿಳಿಸಿದರು ಪುಷ್ಪ. ಓ ಹೌದಾ ಎಂದವನು. ಸರಿನಮ್ಮ, ನಾನು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಮಣಿಕಾಂತ್. ಅವನು ಹೋದತ್ತಲ್ಲಿ ನೋಡುತ್ತಾ ಉಳಿದು ಬಿಟ್ಟರು ಪುಷ್ಪ. ಮಣಿಕಾಂತ್ ಯಾರು ಎಂಬ ವಿಷಯವನ್ನು ಹೇಮರವರ ಮುಂದೆ ಬಿಚ್ಚಿಟ್ಟರು ಅನ್ನಪೂರ್ಣ. ಆಗಲೇ ಸಾನ್ವಿಗೆ ತಿಳಿದಿದ್ದು ಅವನು ಈ ಮನೆ ಮಗ ಎಂದು. ತಕ್ಷಣ ತಾನು ಅವನ ಜೊತೆ ನಡೆದುಕೊಂಡ ರೀತಿಯನ್ನು, ಮಾತನಾಡಿದ ರೀತಿಯನ್ನು ನೆನಪಿಸಿಕೊಂಡವಳಿಗೆ ಅದೇಕೋ ಮುಜುಗರವಾಗಿತ್ತು. ಆಶ್ರಯ ನೀಡಿದ ಮನೆ ಮಗನ ಜೊತೆ ಆ ರೀತಿಯಾಗಿ ವರ್ತಿಸಬಾರದಿತ್ತು ಎಂದು ಅವಳ ಮನಸ್ಸು ಕೂಗಿ ಹೇಳಿತು.